ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ಜುಲೈ 2011. ಸಮಯದ ಸದುಪಯೋಗವನ್ನು ನಾವು ಅನೇಕ ರೀತಿಯಲ್ಲಿ ಮಾಡಿಕೊಳ್ಳಬಹುದು. ಪ್ರತಿಯೊಬ್ಬರೂ ವೇಳೆಯ ಬೆಲೆಯನ್ನು ತಿಳಿದಿರಬೇಕು. ಕಳೆದು ಹೋದ ಸಮಯ ಮತ್ತೆ ಕೈಗೆ ಸಿಗದು. ಅಧ್ಯಯನ ಮಾಡುವುದರಿಂದ, ಸದಾ ಕೆಲಸದಲ್ಲಿ ತೊಡಗುವುದರ ಮೂಲಕ ಸಮಯದ ಸದುಪಯೋಗವನ್ನು ಮಾಡಿಕೊಳ್ಳಬಹುದು. ಸಮಯವನ್ನು ನಾವು ವ್ಯರ್ಥವಾಗಿ ಕಳೆದರೆ ನಮ್ಮನ್ನು ಅದು ಕೆಲಸಕ್ಕೆ ಬಾರದ ವಸ್ತುವನ್ನಾಗಿ ಮಾರ್ಪಡಿಸುತ್ತದೆ. ನೀರು ಮತ್ತು ಹಣವನ್ನು ವ್ಯರ್ಥವಾಗಿ ಕಳೆಯುವಂತೆ ಸಮಯವನ್ನು ಪೋಲು ಮಾಡುತ್ತಿದ್ದೇವೆ. ಇದರಿಂದ ನಮ್ಮ ಗೋರಿಯನ್ನು ನಾವೇ ಕಟ್ಟಿಕೊಂಡಂತೆ ಆಗುತ್ತದೆ. ಪ್ರಜ್ಞಾವಂತರೆಲ್ಲ ವೇಳೆಗೆ ಮಹತ್ವ ಕೊಟ್ಟೇ ಕೊಡುತ್ತಾರೆ. ವೇಳೆಯೇ ಅವರಿಗೆ ಸರ್ವಸ್ವವಾಗಿರುತ್ತದೆ. ಯಾರು ವೇಳೆಗೆ ಮಹತ್ವ ಕೊಡುತ್ತಾರೋ ಅಂಥವರಿಗೆ ಸಂಸಾರದಲ್ಲಿ ಅಸಾಧ್ಯವಾದುದೇ ಇಲ್ಲ. ನಮ್ಮ ಜೀವನವು ಸಮಯ ಎಂಬ ಪದಕ್ಕೆ ಅಂಟಿಕೊಂಡಿದೆ. ಈ ಸೃಷ್ಟಿಯ ನಿರ್ಮಾಣ ಮತ್ತು ನಾಶವು ಸಮಯವನ್ನೇ ಅವಲಂಬಿಸಿದೆ. ಸಮಯಕ್ಕೆ ತಲೆಬಾಗದವರು ಯಾರೂ ಇಲ್ಲ. ಅದು ವಿಶಿಷ್ಟ ಶಕ್ತಿಯಿಂದ ಕೂಡಿದುದಾಗಿದೆ. ಬಿದ್ದವನನ್ನು ಎತ್ತಿ ಹಿಡಿಯಲಿಕ್ಕೂ, ನಿರ್ಬಲನನ್ನು ಸಬಲನನ್ನಾಗಿ ಮಾಡುವುದಕ್ಕೂ, ಬಡವನನ್ನು ಬಲ್ಲಿದನನ್ನಾಗಿ ಪರಿವರ್ತಿಸಲಿಕ್ಕೂ ಸಮಯವೇ ಮೂಲ ಕಾರಣವಾಗಿದೆ. ಸಮಯದ ಮೌಲ್ಯವನ್ನು ಕಂಡುಕೊಂಡ ರಾಷ್ಟ್ರಗಳೇ ಉನ್ನತಿಯನ್ನು ಹೊಂದಲು ಸಾಧ್ಯ. ಎಲ್ಲ ತರಹದ ಉನ್ನತಿ ಅಥವಾ ಪತನವನ್ನು ಸಮಯವೇ ನಿರ್ಧರಿಸುತ್ತದೆ. ಈ ರೀತಿ ಸಮಯದ ಶಕ್ತಿ ಮಹಾನ್ ಆಗಿದೆ. ಸಮಯದ ಸದುಪಯೋಗ ಮಾಡಿಕೊಳ್ಳುವುದರಿಂದ ನಮಗೆ ಅನೇಕ ರೀತಿಯ ಲಾಭಗಳು ಸಂಭವಿಸುತ್ತವೆ. ಸಮಯವನ್ನು ಸದುಪಯೋಗ ಮಾಡಿಕೊಂಡಲ್ಲಿ ಶಾರೀರಿಕ ವಿಕಾಸ, ಬೌದ್ಧಿಕ ವಿಕಾಸ ಮಾಡಿಕೊಳ್ಳಬಹುದು. ಇದರಿಂದ ಇತರರಿಗೂ, ಸಮಾಜಕ್ಕೂ, ದೇಶಕ್ಕೂ ಲಾಭ ಬರುತ್ತದೆ. ಸಮಯದ ಮೌಲ್ಯವನ್ನು ತಿಳಿದ ರಾಷ್ಟ್ರಗಳೇ ಇಂದು ಮುಂದುವರಿದ ರಾಷ್ಟ್ರಗಳೆನಿಸಿವೆ. ನಾವು ನಮ್ಮ ವೇಳೆಯನ್ನು ಸದುಪಯೋಗಪಡಿಸಿಕೊಂಡಲ್ಲಿ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನಮ್ಮಿಂದ ಇತರರಿಗೂ ಕಲ್ಯಾಣವಾಗಿ ನಮಗೆ ಮಾನಸಿಕ ಶಾಂತಿ ದೊರಕುತ್ತದೆ. ಸಮಯ ವ್ಯರ್ಥ ಮಾಡುವವರು ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಜನರು ಸಿಗುತ್ತಾರೆ. ಅವರಲ್ಲಿ ಒಬ್ಬೊಬ್ಬರು ಒಂದೊಂದು ವಿಧದ ಈ ಗುಂಪಿನಲ್ಲಿ ಸೇರಿರುತ್ತಾರೆ. ಅಂಥವರಿಂದ ಯಾರಿಗೂ ಸುಖವಿಲ್ಲ. ಭೂಮಿಗೂ ಅವರು ಭಾರ. ತಮ್ಮ ಮೃತ್ಯು ಕ್ಷಣ ಕ್ಷಣಕ್ಕೂ ಹತ್ತಿರವಾಗುತ್ತಿದೆ ಎಂಬುದನ್ನು ಅವರು ಮರೆತಿರುತ್ತಾರೆ. ವ್ಯರ್ಥ ಮಾತು ಅಥವಾ ಹರಟೆ ಹೊಡೆಯುವುದು, ಮಾದಕ ವಸ್ತುಗಳನ್ನು ಸೇವಿಸುವುದು, ಆಲಸ್ಯದಿಂದ ಇರುವುದು, ಕೆಟ್ಟವರ ಸಂಗತಿಯಲ್ಲಿರುವುದು, ದುರಾಚರಣೆಯಲ್ಲಿ ತೊಡಗಿರುವುದು, ಅಶ್ಲೀಲ ಬರಹವನ್ನು ಓದುವುದು, ಟಿವಿ ಚಿತ್ರಪಟಗಳಿಗೆ ದಾಸರಾಗಿರುವುದು ಮುಂತಾದವುಗಳೆಲ್ಲ ಸಮಯದ ದುರುಪಯೋಗವೆನಿಸುವುದು. ಅಂಥವರು ಆರೋಗ್ಯ ಮತ್ತು ಹಣವನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ನರಕಕ್ಕೆ ರಿಸರ್ವ್ ಮಾಡಿಕೊಂಡಿದ್ದಾರೆಂದೇ ಹೇಳಬೇಕು. ಸಮಯದ ಸದುಪಯೋಗ ಮಾಡಿಕೊಂಡವರು ಜೀವನದಲ್ಲಿ ಸುಖ, ಶಾಂತಿ ಅನುಭವಿಸಲಿಕ್ಕೆ ಭಾಗೀದಾರರಾಗುವರು. ಒಳ್ಳೆಯ ಸಂಘದಲ್ಲಿ ತೊಡಗುವುದರಿಂದಲೂ ವೇಳೆಯ ಮಹತ್ವದ ಅರಿವಾಗುತ್ತದೆ. ವೇಳೆಯನ್ನು ಗೌರವಿಸುವುದೇ ನಿಜವಾದ ಪೂಜೆಯಾಗಿದೆ. ಮಹಾತ್ಮ ಗಾಂಧೀಜಿ
ಪಂಡಿತ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮುಂತಾದವರೆಲ್ಲ ವೇಳೆಗೆ ಮಹತ್ವ ಕೊಡುತ್ತಿದ್ದರು. ಇಂದು ವೈಜ್ಞಾನಿಕ ಯುಗವಾದುದರಿಂದ ಸಮಯದ ಉಳಿತಾಯ ಬಹಳ ರೀತಿಯಲ್ಲಿ ಆಗುತ್ತಿದೆ. ಅದನ್ನು ದುರುಪಯೋಗಪಡಿಸಿಕೊಳ್ಳಬಾರದು. ಪಾಶ್ಚಾತ್ಯರು ಒಂದು ಕೆಲಸದ ಜೊತೆಗೆ ಇನ್ನೊಂದು ಕೆಲಸವನ್ನು ಅಂಟಿಸಿಕೊಳ್ಳುವಂತೆ ದಿನದ ಹೆಚ್ಚಿನ ವೇಳೆಯನ್ನು ಯಾವುದಾದರೂ ಒಳ್ಳೆಯ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಕೆಟ್ಟ ಆಚಾರಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದಾಗಿದೆ. ದಿನದ ಒಂದೊಂದು ಕ್ಷಣವನ್ನು ನಾವು ಸತ್ಕಾರ್ಯದಲ್ಲಿ ಕಳೆದದ್ದೇ ಆದರೆ ನಮ್ಮ ಜಯ ಖಂಡಿತ. ಪಶ್ಚಿಮ ದೇಶದವರು ಸಮಯದ ಮಹತ್ವವನ್ನು ಅರಿತಿರುವುದರಿಂದಲೇ ಉನ್ನತಿಯನ್ನು ಹೊಂದಿದ್ದಾರೆ. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅವರು ಸಫಲತೆಯನ್ನು ಪಡೆದಿದ್ದಾರೆ. ಸಮಯದ ಸದುಪಯೋಗ ಪಡಿಸಿಕೊಂಡಾಗಲೇ ನಮ್ಮ ಮತ್ತು ರಾಷ್ಟ್ರದ ಉನ್ನತಿ, ಅಭಿವೃದ್ಧಿ ಸಾಧ್ಯವಾಗುವುದು. ಪ್ರತಿಯೊಂದು ಕ್ಷಣವೂ ತುಂಬ ಮಹತ್ವವಾದುದು ಎಂದು ಭಾವಿಸಬೇಕು ಹಾಗೂ ಕಳೆದು ಹೋದ ಸಮಯವನ್ನು ನಾವು ಮತ್ತೆ ಪಡೆಯಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಪ್ರಜ್ಞಾವಂತರು ಈ ಮಾತನ್ನು ಎಂದಿಗೂ ಮರೆಯಲಾರರು ಹಾಗೂ ವ್ಯರ್ಥವಾಗಿ ತಮ್ಮ ಭಾಗ್ಯವನ್ನು, ಜೀವನವನ್ನು ನಿಂದಿಸಿಕೊಳ್ಳಲಾರರು. ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಕಾರ್ಯಾಲಯ, ಬೆಳಗಾವಿ. ಮಾನ್ಯರೇ, ಬಸವನ ಬಾಗೇವಾಡಿಯಲ್ಲಿನ ಸಿದ್ದಾಪುರ ಒಂದು ಚಿಕ್ಕದಾದ ಹಳ್ಳಿ. ಇಲ್ಲಿನ ಜನಸಂಖ್ಯೆ ಸುಮಾರು 3,000ದಷ್ಟಿದೆ. ಇಲ್ಲಿನ ಶಾಲೆಯಲ್ಲಿ ಸುಮಾರು 300 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಹಳ್ಳಿಯಲ್ಲಿ 7ನೇ ತರಗತಿಯವರೆಗೆ ಮಾತ್ರ ವ್ಯಾಸಂಗ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಪ್ರೌಢಶಾಲೆಯ ವಿದ್ಯಾಭ್ಯಾಸಕ್ಕೆ ಇಲ್ಲಿ ಅನುಕೂಲವಿಲ್ಲ. ಆದ ಕಾರಣ ವಿದ್ಯಾರ್ಥಿಗಳು ನೆರೆಹೊರೆಯ ಊರುಗಳಿಗೆ ಹೋಗುವುದು ಅನಿವಾರ್ಯವಾಗಿದೆ. ಹಳ್ಳಿಗಳಲ್ಲಿ ವಾಹನ ಸೌಲಭ್ಯದ ಕೊರತೆಯಿದ್ದು ಬಸ್ಸುಗಳು ಪ್ರತಿ ಗಂಟೆಗೆ 1 ಬಾರಿ ಬರುತ್ತವೆ. ಕೆಲವೊಮ್ಮೆ ವಿದ್ಯಾರ್ಥಿಗಳು ಬಸ್ ನಿಲ್ದಾಣಕ್ಕೆ ಹೋಗುವುದು ಕೆಲವು ನಿಮಿಷ ತಡವಾದರೂ ಮುಂದಿನ ವಾಹನದ ನಿರೀಕ್ಷಣೆಗಾಗಿ 1 ಗಂಟೆಯ ಕಾಲ ಕಾಯಬೇಕಾಗುತ್ತದೆ. ಕೆಲವರ ಮನೆಗಳಲ್ಲಿ ವಿದ್ಯಾರ್ಥಿನಿಯರನ್ನು ಬೇರೆ ಊರುಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಲು ಪ್ರೋತ್ಸಾಹ ನೀಡುವುದಿಲ್ಲ. ಇದರಿಂದಾಗಿ ಕೆಲವು ವಿದ್ಯಾರ್ಥಿನಿಯರು ತಮ್ಮ ಶಿಕ್ಷಣವನ್ನು ಪ್ರಾಥಮಿಕ ಹಂತದಲ್ಲಿಯೇ ನಿಲ್ಲಿಸುವುದು ಸಾಮಾನ್ಯವಾಗಿದೆ. ಇದರಿಂದಾಗಿ ಒಳ್ಳೆಯ ಪ್ರತಿಭೆಯಿರುವ ವಿದ್ಯಾರ್ಥಿಗಳ ಶಿಕ್ಷಣವನ್ನು ಮೊಳಕೆಯಲ್ಲಿಯೇ ಕಿತ್ತು ಹಾಕಿದಂತೆ ಆಗುತ್ತದೆ. ಇದಲ್ಲದೆ ಮಳೆಗಾಲದಲ್ಲಿ ವಿದ್ಯಾರ್ಥಿಗಳು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಲು ತುಂಬ ತೊಂದರೆಯಾಗುತ್ತದೆ. ಆದ್ದರಿಂದ ನಮ್ಮ ಹಳ್ಳಿಯಲ್ಲಿ ಈ ಶೈಕ್ಷಣಿಕ ವರ್ಷದಿಂದ ಒಂದು ಪ್ರೌಢಶಾಲೆಯನ್ನು ಪ್ರಾರಂಭಿಸಲು ಅನುಮತಿ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಹಳ್ಳಿಯ ಜನತೆಯೂ ಸಹ ತಮಗೆ ಸಾಧ್ಯವಾದ ಸಹಾಯ ಸಹಕಾರಗಳನ್ನು ನೀಡಲು ಸಿದ್ಧರಿದ್ದಾರೆ. ಆದುದರಿಂದ ನಮ್ಮ ಈ ಮನವಿಯನ್ನು ಗಣನೆಗೆ ತೆಗೆದುಕೊಂಡು ವಿದ್ಯಾರ್ಥಿ ಸಮುದಾಯಕ್ಕೆ ಆಗುತ್ತಿರುವ ತೊಂದರೆಗಳನ್ನು ತಾವು ಅವಶ್ಯಕವಾಗಿ ಪರಿಹರಿಸುತ್ತೀರಿ ಎಂದು ನಂಬುತ್ತೇನೆ. ವಂದನೆಗಳೊಂದಿಗೆ ರಾಮಚಂದ್ರ
ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಸವನ ಬಾಗೇವಾಡಿ.